ಓಂ ಶಾಂತಿ. ಗುಡ್ ಮಾರ್ನಿಂಗ್. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸ್ವೀಕಾರವಾಗಲಿ. 2026 ನಮ್ಮ ಜೀವನದಲ್ಲಿ ಹೊಸತನವನ್ನು ತರಲಿ. ಜೀವನ ಧನ್ಯವಾಗಲಿ, ಬಾಳು ಭವ್ಯವಾಗಲಿ. ಜೀವನದ ಹರ್ಷದ ಹೊನಲು ಉಕ್ಕಿ ಹರಿಯಲಿ. ನಿಮ್ಮೆಲ್ಲರ ಜೀವನ ತಂದೆಯ ನೆನಪಿನಲ್ಲಿ ಸುಖವಾಗಿ ಸಮೃದ್ಧವಾಗಿ ಬಾಳಲಿ, ಬೆಳಗಲಿ, ಧನ್ಯವಾಗಲಿ. ಶುಭ ಆಶಯಗಳೊಂದಿಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸ್ವೀಕಾರವಾಗಲಿ. ಈ ದಿನದ ಮುರುಳಿಯಲ್ಲಿ 5 ಮುಖ್ಯ ಬಿಂದುಗಳನ್ನು ನೆನಪಿಟ್ಕೊಳ್ಳೋಣ. ಮೊದಲನೇದಾಗಿ, ಮಧುರ ಮಕ್ಕಳೇ, ಶಿವ ತಂದೆಯನ್ನು ಮತ್ತು ಆಸ್ತಿಯನ್ನ ನೆನಪು ಮಾಡಿರಿ, ಆಗ ಸದಾ ರಿಫ್ರೆಶ್ ಆಗಿರ್ತೀರಿ ಅಂತ ಬಾಬಾ ಹೇಳ್ತಾರೆ. ಎರಡನೇದು, ತಿಳುವಳಿಕೆಯುಳ್ಳ ಮಕ್ಕಳ ಮುಖ್ಯ ನಿಶಾನಿ ಅಂದರೆ ಅವರು ಅಪಾರವಾದ ಆನಂದದಲ್ಲಿರ್ತಾರೆ. ಜ್ಞಾನವನ್ನು ಯಥಾರ್ಥವಾಗಿ ಅರ್ಥ ಮಾಡ್ಕೊಂಡ ಮೇಲೆ, ಸೃಷ್ಟಿಯ ನಾಟಕದ ರಹಸ್ಯವನ್ನ ತಿಳಿದುಕೊಂಡ ಮೇಲೆ ಆ ಮಕ್ಕಳು ಸದಾ ಕಾಲಕ್ಕೆ ಆನಂದವಾಗಿರ್ತಾರೆ ಅಂತ ಬಾಬಾ ಹೇಳ್ತಾರೆ. ಮೂರನೆಯದು, ಸರ್ವರಿಗೂ ಶಿವ ತಂದೆಯ ಸಂದೇಶವನ್ನ ನೀಡಿ ಎಲ್ಲರಿಗೂ ರಿಫ್ರೆಶ್ ಮಾಡಬೇಕು ಅಂತ ಬಾಬಾ ಹೇಳ್ತಾರೆ. ಆತ್ಮಿಕ ಸೇವೆಯಲ್ಲಿ ಎಂದೂ ಕೂಡ ಸುಸ್ತಾಗಬಾರದು, ನಾಚಿಕೊಳ್ಳಬಾರದು. ನಾಲ್ಕನೆಯದು, ಸಂಘಟನೆಯಲ್ಲಿ ಏಕಮತ ಮತ್ತು ಏಕರಸ ಸ್ಥಿತಿಯ ಮೂಲಕ ಸಫಲತೆಯನ್ನ ಪ್ರಾಪ್ತಿ ಮಾಡಿಕೊಳ್ಳುವಂತಹ ನಿಜವಾದ ಸ್ನೇಹಿಗಳಾಗ್ರಿ ಅಂತ ಬಾಬಾ ಹೇಳ್ತಾರೆ. ಐದನೆಯದು, ಕರ್ಮ ಮತ್ತು ಯೋಗದ ಸಮತೋಲನದ ಮೂಲಕ ಸಫಲ ಯೋಗಿಗಳಾಗರಿ. ಕರ್ಮ ಮತ್ತು ಯೋಗದ ಸಮತೋಲನ ಇಟ್ಟುಕೊಳ್ತಕ್ಕಂಥವರೇ ಸಫಲ ಯೋಗಿಗಳು ಅಂತ ಬಾಬಾ ಹೇಳ್ತಾರೆ. 5 ಬಿಂದುಗಳು: ಶಿವ ತಂದೆ ಮತ್ತು ಆಸ್ತಿ, ತಿಳುವಳಿಕೆ ಉಳ್ಳವರು, ಆತ್ಮಿಕ ಸೇವೆ, ನಿಜವಾದ ಸ್ನೇಹಿ, ಕರ್ಮಯೋಗದ ಸಮತೋಲನ. ಇಂದಿನ ಚಿಂತನೆ: ನಾನು ಆತ್ಮ, ನಿಜವಾದ ಸ್ನೇಹಿ, ಜ್ಯೋತಿ ಬಿಂದು ಆಗಿದ್ದೇನೆ. ನಾನೊಂದು ಚೈತನ್ಯ ಶಕ್ತಿಯ ಆತ್ಮ ಜ್ಯೋತಿ, ಪರಮಾತ್ಮ ಶಿವಬಾಬರವರ ಪ್ರೀತಿಯ ಮಗುವಾಗಿದ್ದೇನೆ. ನಾನು ಆತ್ಮ, ತಂದೆಯನ್ನ ಹಾಗೂ ತಂದೆ ಕೊಡುವ ಆಸ್ತಿಯನ್ನ ನಿರಂತರ ನೆನಪು ಮಾಡಿ ಸದಾ ರಿಫ್ರೆಶ್ ಆಗಿರ್ತೀನಿ. ವರ್ತಮಾನ ಸಮಯದಲ್ಲಿ, ಸಂಗಮ ಯುಗದಲ್ಲಿ ತಂದೆ ಕೊಡುವ ಆಸ್ತಿ ಸತ್ಯ, ಜ್ಞಾನ, ಪವಿತ್ರತೆ, ಶಾಂತಿ, ಸುಖ, ಸ್ನೇಹ, ಆನಂದ, ಸರ್ವಶಕ್ತಿಗಳು, ಸರ್ವ ಗುಣಗಳು ನನ್ನ ನಿಜವಾದ ಆಸ್ತಿ. ಇದನ್ನು ನೆನಪಿಸಿಕೊಳ್ಳುತ್ತಾ ಸದಾ ರಿಫ್ರೆಶ್ ಆಗಿರ್ತೇನೆ. ನಾನು ಆತ್ಮ, ಸದಾ ತಿಳುವಳಿಕೆ ಉಳ್ಳವನಾಗಿ ಅಪಾರ ಖುಷಿಯಲ್ಲಿ, ಅಪಾರ ಆನಂದದಲ್ಲಿ ತನ್ಮಯನಾಗಿರುತ್ತೇನೆ. ನಾನು ಆತ್ಮ, ಸರ್ವರಿಗೂ ತಂದೆಯ ಸತ್ಯ ಪರಿಚಯವನ್ನು ನೀಡಿ ಅನ್ಯರನ್ನೂ ಕೂಡ ರಿಫ್ರೆಶ್ ಮಾಡ್ತೀನಿ. ಸದಾ ಆತ್ಮಿಕ ಸೇವೆಯಲ್ಲಿ ತತ್ಪರನಾಗಿರ್ತೇನೆ. ಅನೇಕ ಆತ್ಮಗಳಿಗೆ ಸತ್ಯ ಸಂದೇಶವನ್ನು ನೀಡಿ, ಬಾಬರವರ ಪರಿಚಯ ನೀಡಿ ಅವರ ಜೀವನವನ್ನು ಧನ್ಯವಾಗುವಂತೆ ಮಾಡುತ್ತೇನೆ. ನಾನು ಆತ್ಮ, ಸಂಘಟನೆಯಲ್ಲಿ ಏಕಮತ, ಏಕರಸ ಸ್ಥಿತಿಯಲ್ಲಿದ್ದು ಎಲ್ಲ ರೀತಿಯಲ್ಲೂ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸರ್ವರ ಸ್ನೇಹಿ, ಸತ್ಯ ಸ್ನೇಹಿ, ನಿಜವಾದ ಸ್ನೇಹಿ ಆತ್ಮನಾಗಿದ್ದೇನೆ. ನಾನು ಆತ್ಮ, ಕರ್ಮ ಮತ್ತು ಯೋಗದ ಸಮತೋಲನದ ಮುಖಾಂತರ ಸದಾ ಕಾಲ ಸಫಲತೆಯನ್ನು ಅನುಭವ ಮಾಡತಕ್ಕಂಥ ಸಫಲ ಯೋಗಿಯಾಗಿದ್ದೇನೆ. ನಾನು ಆತ್ಮ, ನನ್ನ ನಿಜವಾದ ಮನೆ ಪರಮಧಾಮ. ನಾನು ಪರಮಧಾಮದಿಂದ ಈ ಸಾಕಾರ ಸೃಷ್ಟಿಗೆ ಬಂದು ಶರೀರವೆಂಬ ಉಡುಪನ್ನು ಧರಿಸಿಕೊಂಡು ಪಾತ್ರವನ್ನು ಅಭಿನಯಿಸ್ತಾ ಬಂದಿದ್ದೇನೆ. ನನ್ನ ಆತ್ಮ ಈಗ ವಾಪಸ್ ನನ್ನ ಮನೆಗೆ ಹೋಗಬೇಕು. ಮನಸ್ಸು ಹಾಗೂ ಬುದ್ಧಿ ರೂಪಿ ವಿಮಾನದ ಮೂಲಕ ನಾನು ಶರೀರದಿಂದ ಭಿನ್ನನಾದೆ.
ಶರೀರದ ಜಗತ್ತಿಗಿಂತಲೂ ದೂರ ಸೂರ್ಯ ಚಂದ್ರ ನಕ್ಷತ್ರಗಳು, ಆಕಾಶ ತತ್ವ, ಅದಕ್ಕಿಂತಲೂ ಮೇಲೆ ಸೂಕ್ಷ್ಮ ಲೋಕ. ಸೂಕ್ಷ್ಮ ಲೋಕದಲ್ಲಿ ಸಂಪೂರ್ಣ ಫರಿಸ್ತೆ ಬ್ರಹ್ಮ ಬಾಬಾ ಅತಿ ಆಕರ್ಷಿತರಾಗಿದ್ದಾರೆ. ಬ್ರಹ್ಮ ಬಾಬರವರ ಮಸ್ತಕದಲ್ಲಿ ಶಿವ ಬಾಬರವರು ಬಿಂದುವಾಗಿ ಹೊಳಿತಾ ಇದ್ದಾರೆ. ನಾನು ಆತ್ಮ ಸೂಕ್ಷ್ಮ ಲೋಕದಲ್ಲಿ ಬಾಬ್ದಾದರವರ ಸನ್ಮುಖದಲ್ಲಿ ನಿಂತುಕೊಂಡಿದ್ದೇನೆ. ನಾನು ಆತ್ಮನೂ ಸಹ ಸೂಕ್ಷ್ಮ ಶರೀರದಲ್ಲಿದ್ದೇನೆ. ತಂದೆಯಿಂದ ಸ್ನೇಹ ತುಂಬಿದ ಪಾವನ ದೃಷ್ಟಿ ನನ್ನ ಮೇಲೆ ಬೀಳುತ್ತಲಿದೆ. ಬಾಬರವರು ತಮ್ಮ ವರದಾನಿ ಮುಖ ಕಮಲದಿಂದ ಮೀಟೆ ಬಚ್ಚೆ, ಪ್ಯಾರೆ ಬಚ್ಚೆ, ಸದಾ ಸ್ನೇಹಿ ಬನೋ, सदा निस्वार्थ सेवाधारी बनो। मीठे बच्चे सदा कर्म योग का बैलेंस में रहो। निराकारी निरहंकारी निर्विकारी भव। ಬಾಪ್ದಾದರವರು ದೃಷ್ಟಿಯಿಂದ ಹಾಗೂ ವರದಾನಗಳಿಂದ ನನ್ನನ್ನು ಶೃಂಗರಿಸುತ್ತಿದ್ದಾರೆ. ನಾನು ಆತ್ಮ ಜ್ಯೋತಿ. ಬಾಪ್ದಾದರವರು ತಮ್ಮ ವರದಾನಿ ಬಾಹುಗಳಿಂದ ನನ್ನನ್ನು ಆಲಂಗಿಸಿಕೊಂಡರು. ನಾನು ಆತ್ಮ ಸೂಕ್ಷ್ಮ ಲೋಕದಲ್ಲಿ ಬಾಪ್ದಾದರವರ ಮಡಿಲಲ್ಲಿದ್ದೇನೆ. ಆಹಾ, ತಂದೆಯ ಜೊತೆಯ ತಂದೆಯ ಮಡಿಲಿನ ಅಪಾರ ಸುಖದ ಅನುಭವ. ಬಾಪ್ದಾದರವರು ತಮ್ಮ ವರದಾನಿ ಹಸ್ತಗಳನ್ನು ನನ್ನ ಶಿರಸ್ಸಿನ ಮೇಲಿರಿಸಿದರು. ನಾನು ಆತ್ಮ ಸೂಕ್ಷ್ಮ ಶರೀರದಿಂದಲೂ ಭಿನ್ನನಾದೆ. ಬಿಂದು ರೂಪ ನಿರಾಕಾರಿ ಲೋಕದಲ್ಲಿ ಸ್ವಯಂ ಪ್ರಕಾಶಮಾನವಾಗಿ ಬೆಳಗುತ್ತಿರುವ ಪರಮ ಪಾವನ ಲೋಕದಲ್ಲಿ, ಪರಮಧಾಮದಲ್ಲಿ ನಾನು ಆತ್ಮ ನನ್ನ ನಿಜ ರೂಪ ಬಿಂದು ರೂಪದಲ್ಲಿ ಬೆಳಗ್ತಾ ಇದ್ದೀನಿ. ಓಹೋ, ನನ್ನ ಅತೀ ಪ್ರೀತಿಯ ತಂದೆ ಪರಂಜ್ಯೋತಿ ಸ್ವರೂಪ ಶಿವ ಬಾಬರವರು ಸಹ ಬಿಂದುವಾಗಿ ಹೊಳಿತಾ ಇದ್ದಾರೆ. ಬಾಬರವರ ಹತ್ತಿರ ಇದ್ದೀನಿ. ಬಾಬರವರಿಗೆ ಟಚ್ ಆಗಿದ್ದೀನಿ. ಅಪಾರ ಶಕ್ತಿಗಳಿಂದ ತುಂಬಿಕೊಂಡೆ. ನಾನು ಆತ್ಮ ಶುದ್ಧನಾದೆ, ಶಕ್ತಿಶಾಲಿಯಾಗಿದ್ದೇನೆ. ನಾನು ಬಿಂದು, ತಂದೆಯೂ ಸಹ ಬಿಂದು. ಬಿಂದು ತಂದೆಯ ಜೊತೆಯ ಅನುಭವ ಮಾಡುತ್ತಾ ಅಪಾರ ಶಕ್ತಿಗಳನ್ನು ತುಂಬಿಕೊಂಡು ಪುನಃ ಈ ಸಾಕಾರ ಸೃಷ್ಟಿಗೆ ಬಂದು ವಿಶ್ವದೆಲ್ಲ ಆತ್ಮಗಳಿಗೆ ಶಕ್ತಿಶಾಲಿ ಪ್ರಕಂಪನಗಳನ್ನು ಹರಡುತ್ತಿದ್ದೇನೆ. ವಿಶ್ವದೆಲ್ಲ ಆತ್ಮಗಳಿಗೆ ಸಂಕಲ್ಪದ ಮುಖಾಂತರ ಸಂದೇಶ ನೀಡಿದ್ದೇನೆ. ಓಹೋ, ಸರ್ವ ಆತ್ಮಗಳು ಜಾಗೃತರಾಗಿದ್ದಾರೆ. ದೈವಿ ಕುಲದ ಆತ್ಮಗಳೆಲ್ಲರೂ ಕೂಡ ಭಗವಂತನನ್ನು ಪಡೆದು ಧನ್ಯರಾಗುತ್ತಿದ್ದಾರೆ. ಎಲ್ಲ ಈಶ್ವರಿಯ ಸೇವಾ ಕೇಂದ್ರಗಳು ವಿಶ್ವದಾದ್ಯಂತ ತುಂಬಿ ಹೋಗಿವೆ. ಎಲ್ಲ ಆತ್ಮಗಳು ತಂದೆಯನ್ನು ಪಡೆದು ಧನ್ಯರಾಗುತ್ತಿದ್ದಾರೆ. ತಂದೆ, ನನ್ನನ್ನು ಪಡೆದು ಎಲ್ಲವನ್ನೂ ಪಡೆದೆನು.